ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ, ಈ ದಿನ ವಿಶೇಷತೆ ಏನಿದೆ ಅನ್ನೋಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 26ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ದಶಮಿಯ ತಿಥಿ ಇರುವಂತಹ ದಿನ. ಈ ದಶಮಿ ಈ ದಿನ ರಾತ್ರಿ 8:37 ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ರಾತ್ರಿ 10:52 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 6:16 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ರಾತ್ರಿ 10:26 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 6:36 ಇನ್ನು ಗುಳಿಕ ಕಾಲ ಈ ದಿನ ಅಪರಾಹ್ನ 3:29 ಸಂಜೆ 5:03 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:21 ಮಧ್ಯಾಹ್ನ 1:55 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5:08 ಸಂಜೆ 6:01 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 6:35 ರಾತ್ರಿ 7:39 ಅಮೃತ ಕಾಲದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:02 ಬೆಳಿಗ್ಗೆ 10:10 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥವರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ಈ ಒಂದು ಚಗೋದಯದ ಲಾಭದ ಸಮಯವನ್ನು ನೀವು ಬಳಸ್ಕೊಳ್ಬಹುದು. ಏಕೆಂದರೆ ಇದರಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುತ್ತೆ. ನೀವು ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಪ್ರಯಾಣ ಕೂಡ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ, ತುಂಬ ಯಶಸ್ವಿ ಪ್ರಯಾಣ ಆಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರದ ಎಲ್ಲ ಪ್ರಯತ್ನಗಳು ಕೂಡ ಫಲದಾಯಕವಾಗಿರುತ್ತೆ. ಈ ಚಗೋದಯದ ಲಾಭದ ಸಮಯದಲ್ಲಿ ನಿಮ್ಮ ವ್ಯವಹಾರಗಳನ್ನು ನೀವು ಆರಂಭ ಮಾಡೋದ್ರಿಂದ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:01 ಸೂರ್ಯಾಸ್ತ ಸಂಜೆ 6:32. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂಥವರು ರಾಜಕಾರಣಿಗಳು. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ ತುಂಬ ಸೂಕ್ತವಾದಂತಹ ದಿನ, ಪ್ರಶಸ್ತವಾದಂತಹ ದಿನ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ರಾಜಕಾರಣಿಗಳು ಯಾವುದೇ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ನಿಮ್ಮ ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಈ ದಿನ ಬಹಳ ಸೂಕ್ತವಾಗಿದೆ.
ಏಕೆಂದರೆ ರಾಜಕಾರಣಿಗಳಿಗೆ ಈ ದಿನ ತುಂಬ ಸೂಕ್ತವಾಗಿರುವಂಥ ದಿನ. ಇನ್ನು ಸರ್ಕಾರಕ್ಕೆ ಕಾರಕ ರವಿ, ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲತೆಗಳಿರುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂಥ ಅಧಿಕಾರಿ ವರ್ಗದವರು ಕೂಡ ಈ ದಿನ ಉತ್ತಮವಾದಂಥ ಫಲಗಳನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ರವಿ ಪಿತೃಕಾರಕ ಮತ್ತು ಪುತ್ರಕಾರಕ. ಮನೆಯಲ್ಲಿರುವಂಥ ತಂದೆ ಮಕ್ಕಳಿಗೆ ಈ ದಿನ ಒಂದು ವಿಶೇಷವಾದಂಥ ಬಾಂಧವ್ಯ ಏರ್ಪಡುವಂಥದ್ದು ಆಗುತ್ತೆ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಬಗೆಹರಿಸ್ಕೊಂಡು ಒಂದು ತಂಡದೋಪಾದಿಯಲ್ಲಿ ಕೆಲಸ ಮಾಡಲಿಕ್ಕೆ, ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲತೆಗಳು ಕಂಡುಬರುತ್ತೆ. ಹಾಗಾಗಿ ಈ ಸಂದರ್ಭವನ್ನು ನೀವು ಉಪಯೋಗ ಮಾಡಿಕೊಳ್ಬೋದು. ಅದರಲ್ಲೂ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತರುತ್ತೆ. ಏಕೆಂದರೆ ಗುರು ಹೋರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 53 ನಿಮಿಷದಿಂದ ರಾತ್ರಿ 7 ಗಂಟೆ 47 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 1 ಗಂಟೆ 13 ನಿಮಿಷದಿಂದ ರಾತ್ರಿ 2 ಗಂಟೆ 7 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ನಿಧಾನವಾದ ಪ್ರಗತಿಯನ್ನು ಹೊಂದಿರುತ್ತೆ. ಕೆಲಸದ ಆರಂಭ ಕೂಡ ನಿಧಾನ ಆಗುತ್ತೆ, ಬರುವಂಥ ಫಲಿತಾಂಶ ಕೂಡ ತಡ ಆಗುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಂದರ್ಭ ಅಂದರೆ ಈ ಶನಿ ಹೋರಾದ ಸಂದರ್ಭದಲ್ಲೇ. ಹಾಗಾಗಿ ಈ ದಿನದ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇನ್ನು ರಾಜಕಾರಣಿಗಳಿಗೆ ಶನಿ ಹೋರ ಈ ದಿನ ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗಿದೆ. ಅದಕ್ಕಾಗಿಯೇ ಶನಿ ಹೋರಾದಲ್ಲಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆರಂಭ ಮಾಡಬೇಡಿ. ಇನ್ನು ಈ ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಶನಿ ಹೋರಾದಲ್ಲಿ ನೀವು ಮಾಡುವಂಥ ಪ್ರಯತ್ನ ನಿಮಗೆ ಅಷ್ಟೊಂದು ಶೀಘ್ರವಾದಂಥ ಫಲವನ್ನು ತಂದುಕೊಡಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 47 ನಿಮಿಷದಿಂದ ಸಂಜೆ 6 ಗಂಟೆ 53 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 18 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಈ ದಿನ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಯಾವ ಮುಹೂರ್ತ ಶುಭವಾಗಿದೆ, ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ, ಇದೆರಡನ್ನು ಮಾತ್ರ ನೀವು ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕು. ಅದಕ್ಕಾಗಿಯೇ ಪಂಚಾಂಗವನ್ನು ನೀವು ಶ್ರವಣ ಮಾಡಬೇಕು, ಪಂಚಾಂಗವನ್ನು ಪಠಣ ಮಾಡಬೇಕು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರಷ್ಟೇ ಸಾಕು. ಅಂದರೆ ಯಾವ ಮುಹೂರ್ತದಲ್ಲಿ ಯಾವ ಕೆಲಸಗಳು ಆರಂಭ ಆಗಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ನೀವು ಬಯಸಿದಂತಹ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರೋದ್ರಿಂದ ಸರ್ವ ವಿಧದಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯ ಈ ಪಂಚಾಂಗವನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿಯ ತಿಥಿ ಇರುವಂಥ ದಿನ. ಈ ದಶಮಿಯಂದು ಶ್ರೀ ವಾಸವಾಂಬ ಜಯಂತಿಯನ್ನು ಆಚರಣೆ ಮಾಡುವಂಥದ್ದಿದೆ. ಹಾಗೆ ಶ್ರೀ ನಿಮಿಷಾಂಬ ಜಯಂತಿ ಕೂಡ ಈ ಒಂದು ದಿನದಲ್ಲೇ ಇರುವಂಥದ್ದು. ಇನ್ನು ವರ್ಧಮಾನ ತೀರ್ಥಂಕರರಿಗೆ ಈ ದಿನ ಕೈವಲ್ಯ ಜ್ಞಾನ ಪ್ರಾಪ್ತಿಯಾದಂಥ ಒಂದು ವಿಶೇಷವಾದಂತಹ ದಿನ. ಹಾಗಾಗಿ ವರ್ಧಮಾನ ಮಹಾವೀರರಿಗೆ ಈ ದಿನ ಜ್ಞಾನೋದಯ ಉಂಟಾದಂತಹ ದಿನ ಇದು. ಹಾಗಾಗಿ ಬಹಳ ವಿಶೇಷವಾದಂತಹ ದಶಮಿಯ ದಿನ ಆದ್ದರಿಂದ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಒಂದು ಸಂಕಲ್ಪದಂತೆ ಫಲಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಓದಿನ ಬಗ್ಗೆ, ನಿಮ್ಮ ಜ್ಞಾನಾರ್ಜನೆಯ ಬಗ್ಗೆ ಈ ದಿನ ಸ್ವಲ್ಪ ಸರಸ್ವತಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಇನ್ನು ನಾಳೆಯ ದಿನ ಏಕಾದಶಿ.
ಅದು ಮೋಹಿನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಬಹಳ ವಿಶೇಷವಾದಂತಹ ಒಂದು ಏಕಾದಶಿ ಇದು. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಮೋಹಿನಿ ಏಕಾದಶಿ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ನುವಂಥ ಒಂದು ವಿಚಾರವನ್ನ. ಇನ್ನು 28ನೇ ತಾರೀಕು ದ್ವಾದಶಿ ತಿಥಿ ಇರುತ್ತೆ. ಆ ದಿನ ಪರಶುರಾಮ ದ್ವಾದಶಿಯನ್ನ ಆಚರಣೆ ಮಾಡುವಂತಹ ದಿನ. ಈ ದಿನದಿಂದಲೇ ಭರಣಿ ಮಳೆ ಪ್ರಾರಂಭ ಆಗುತ್ತೆ. ಇನ್ನು 29ನೇ ತಾರೀಕು ಬುಧವಾರದ ದಿನ ತ್ರಯೋದಶಿ ತಿಥಿ ಇರುವಂಥದ್ದು. ಅದರಲ್ಲೂ ಸಂಜೆಯ ಸಮಯದಲ್ಲಿ ತ್ರಯೋದಶಿಯ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ಭೌಮ ಪ್ರದೋಷ ವ್ರತವನ್ನ ಆಚರಣೆ ಮಾಡುವಂಥದ್ದು ಇದೆ. ಇನ್ನು 30ನೇ ತಾರೀಕು ಚತುರ್ದಶಿ. ಇಲ್ಲಿ ನೃಸಿಂಹ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು. ಅದರಲ್ಲೂ ಚಾಂದ್ರ ನೃಸಿಂಹ ಜಯಂತಿಯನ್ನ ಆಚರಣೆ ಮಾಡುವಂಥ ಒಂದು ವಿಶೇಷವಾದಂತಹ ದಿನ. ಹಾಗೆ ವೈಷ್ಣವ ನೃಸಿಂಹ ಜಯಂತಿ ಕೂಡ ಆ ದಿನವೇ ಆಚರಿಸಲ್ಪಡುವಂಥದ್ದು. ಇನ್ನು ಬಿಳಿಗಿರಿ ರಂಗನಾಥ ಸ್ವಾಮಿಯ ರಥೋತ್ಸವ ನಡೆಯುವಂಥ ಒಂದು ವಿಶೇಷ ದಿನ. ಇನ್ನು 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆ. ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸುವಂಥದ್ದು. ಜೊತೆಗೆ ಇದನ್ನು ಬುದ್ಧ ಪೂರ್ಣಿಮೆ ಅಂತ ಹೇಳಿ ಕರೆಯುವಂತಹ ಒಂದು ವಾಡಿಕೆ ಇದೆ. ಹಾಗಾಗಿ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಇನ್ನೂ 5 ದಿನಗಳೇನಿದೆ ಅದು ಬಹಳ ವಿಶೇಷವಾದಂತಹ ದಿನಗಳು. ಪ್ರತಿಯೊಂದು ದಿನದಲ್ಲೂ ಕೂಡ ಒಂದು ವಿಶೇಷತೆ ಅನ್ನುವಂಥದ್ದು ಇದೆ. ಹಾಗೆ ನಾವು ಈ ಹಿಂದೆ ಸಂಚಿಕೆಗಳಲ್ಲಿ ಹೇಳಿರುವ ರೀತಿಯಲ್ಲಿ ವೈಶಾಖ ಮಾಸ ಮಂಗಳ ಸ್ನಾನಕ್ಕೆ, ನದಿ ಸ್ನಾನಕ್ಕೆ, ಸಮುದ್ರ ಸ್ನಾನಕ್ಕೆ, ಜೊತೆಗೆ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಒಂದು ಮಾಸ ಇದು ವೈಶಾಖ ಮಾಸ. ಹಾಗಾಗಿ ನಿಮ್ಮ ಗುರುತರವಾದಂತಹ ಜವಾಬ್ದಾರಿಗಳನ್ನು ಈಡೇರಿಸಿಕೊಳ್ಳಿಕ್ಕಾಗಲಿ, ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಿಕ್ಕಾಗಲಿ, ಅಥವಾ ನಿಮಗೆ ಬಂದೊದಗಿರುವಂತಹ ತೊಂದರೆಗಳು, ತಾಪತ್ರಯಗಳು, ಹಾಗೆ ಯಾವುದೇ ರೀತಿಯ ಶಾಪಗಳು ವಿಮೋಚನೆಯಾಗಲಿ, ಮುಕ್ತಿ ಸಿಕ್ಕಲಿ ಅನ್ನುವಂಥ ವಿಚಾರದಲ್ಲಿ ಈ ವೈಶಾಖ ಮಾಸದ ಕೆಲವು ನೀತಿ ನಿಯಮಗಳನ್ನು ಅನುಸರಣೆ ಮಾಡಿ. ಇದರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲ ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಹಾಗೆ ಪರೋಕ್ಷವಾಗಿ ಪ್ರಗತಿ ಕೂಡ ಇರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಉತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಈ ರೀತಿಯ ಧರ್ಮಶಾಸ್ತ್ರದ ನೀತಿ ನಿಯಮಗಳನ್ನು ಅನುಸರಣೆ ಮಾಡುವಂಥದ್ದು ತುಂಬಾ ಸೂಕ್ತ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಶ್ರೀ ವಾಸವಾಂಬ ಜಯಂತಿ ಮತ್ತೆ ಶ್ರೀ ನಿಮಿಷಾಂಬ ಜಯಂತಿ ಸಂಪನ್ನವಾಗಿರುವಂತಹ ದಿನ. ಹಾಗಾಗಿ ಈ ದಿನ ವಾಸವಾಂಬ ಮತ್ತೆ ನಿಮಿಷಾಂಬ ಈರುವರು ಕೂಡ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ದಿನ ನಿಮಿಷಾಂಬಾ ದೇವಿ ಜನ್ಮ ತಾಳಿದಂತಹ ಒಂದು ವಿಶೇಷ ಸಂದರ್ಭದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ನಿಮಿಷಾಂಬಾ ದೇವಿಯನ್ನ ಶಿವನ ಪತ್ನಿ ಪಾರ್ವತಿ ದೇವಿಯ ಅವತಾರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇಲ್ಲಿ ನಿಮಿಷಾಂಬಾ ದೇವಿ ತನ್ನ ಭಕ್ತರ ಎಲ್ಲ ಸಮಸ್ಯೆಗಳನ್ನು ಕೂಡ ಮತ್ತೆ ತೊಂದರೆಗಳನ್ನ ಒಂದು ನಿಮಿಷದ ಒಳಗೆ ನಿವಾರಣೆ ಮಾಡ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಅದಕ್ಕಾಗಿಯೇ ಈಕೆಯನ್ನ ನಿಮಿಷಾಂಬ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲೂ ನಿಮಿಷ ಅಂತ ಹೇಳಿದ್ರೆ ಒಂದು ನಿಮಿಷ, ಮತ್ತೆ ಅಂಬಾ ಎಂಬುದು ಪಾರ್ವತಿಯ ಹೆಸರು. ಹಾಗಾಗಿ ನಿಮಿಷ ಅಂಬಾ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಸೋಮವಂಶ ಆರ್ಯ ಕ್ಷೇತ್ರದ ಮುಕ್ತರಾಜ ತಮಗೆ ಉಪಟಳ ನೀಡ್ತಾ ಇದ್ದಂತಹ ರಾಕ್ಷಸರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಂತಹ ಸಂದರ್ಭ. ಆಗ ನಿಮಿಷಾಂಬಾ ದೇವಿಯನ್ನ ಆ ರಾಜ ಪ್ರಾರ್ಥನೆ ಮಾಡಿಕೊಂಡಾಗ ಆ ರಾಕ್ಷಸರ ವಿರುದ್ಧದ ಹೋರಾಟದಲ್ಲಿ ನಿಮಿಷಾಂಬಾ ದೇವಿ ಕೂಡ ಸಹಾಯಕ್ಕೆ ಬಂದು ರಾಕ್ಷಸರನ್ನ ಸಂಹಾರ ಮಾಡಿದ್ರು ಅನ್ನುವಂಥ ಒಂದು ಪ್ರತೀತಿ ಇದೆ. ಏಕೆಂದ್ರೆ ಆ ರಾಜನಿಗೆ ತಪಸ್ಸನ್ನ ಮಾಡಿದಾಗ ಒಂದು ವರವನ್ನ ಕೊಟ್ಟಿದ್ದಂತಹ ಭಗವಂತ ಈ ಒಂದು ಸಂದರ್ಭದಲ್ಲಿ ಆ ವರ ಫಲಿಸುವಂತೆ ಅನುಗ್ರಹ ಮಾಡಿದ್ರು ಅನ್ನುವಂಥ ಒಂದು ವಿಚಾರ. ಇಲ್ಲಿ ನಿಮಿಷಾಂಬಾ ದೇವಿಯ ದೇವಾಲಯ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ಮುಕ್ತಿಕೇಶ್ವರ ಅನ್ನುವಂಥ ಹೆಸರಿನ ಶಿವನ ಒಂದು ದೇವಾಲಯ ಕೂಡ ಇರುತ್ತೆ. ಅಲ್ಲಿ ಶಿವನ ವಿಗ್ರಹ ಕೂಡ ಇರುತ್ತೆ. ಅದರಲ್ಲೂ ಮೈಸೂರಿನ ಬಳಿ ಇರುವಂತಹ ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬಾ ದೇವಿಯ ದೇವಸ್ಥಾನ ಇದೆ. ಇದನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಸಮಯದಲ್ಲಿ ಸ್ಥಾಪನೆ ಆಯಿತು ಅನ್ನುವಂಥ ಒಂದು ಇತಿಹಾಸದ ಉಲ್ಲೇಖ ಇದೆ. ಇಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ನಿಮಿಷಾಂಬಾ ದೇವಿಯ ವಿಗ್ರಹದ ಎದುರಿಗೆ ಶ್ರೀಚಕ್ರವನ್ನ ಇಟ್ಟಿದ್ದಾರೆ. ಹಾಗಾಗಿ ಈ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನ ಮಾಡುವಂಥದ್ದು ಈ ನಿಮಿಷಾಂಬಾ ದೇವಾಲಯದ ಒಂದು ವಿಶೇಷ. ಹಾಗೆ ಈ ದೇವಾಲಯದಲ್ಲೇ ಶಿವನ ಸನ್ನಿಧಿ ಇರೋದ್ರಿಂದ ಶಿವ ಪಾರ್ವತಿಯರ ದರ್ಶನ ಆಗುತ್ತೆ. ಆದ್ದರಿಂದ ಬಂದಿರುವಂತಹ ಯಾವುದೇ ರೀತಿಯ ತೊಂದರೆಗಳನ್ನ ಇಲ್ಲಿ ನಿವೇದನೆ ಮಾಡಿಕೊಂಡ್ರೆ ಕ್ಷಣಾರ್ಧದಲ್ಲಿ ಪರಿಹಾರ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ನಾವು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವಾಲಯದ ಪ್ರಾಕಾರದಿಂದ ಹೊರಗೆ ಬರುವ ಹೊತ್ತಿಗೆನೆ ಪ್ರಾರ್ಥನೆ ಈಡೇರಿರುತ್ತೆ ಅನ್ನುವಂಥ ನಂಬಿಕೆ ಇದೆ.
ಆದ್ದರಿಂದಲೇ ಈ ನಿಮಿಷಾಂಬ ಹೆಚ್ಚು ಜನಪ್ರಿಯವಾಗಿರುವಂತಹ ದೇವತೆ. ಆ ನಿಮಿಷಾಂಬ ದೇವಿ ಈ ದಿನ ಜನ್ಮ ತಾಳದ್ದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ಈ ನಿಮಿಷಾಂಬ ದೇವಿಯ ದೇವಸ್ಥಾನ ಮೈಸೂರಿನ ಶ್ರೀರಂಗಪಟ್ಟಣದ ಬಳಿ ಅಷ್ಟೇ ಅಲ್ಲ, ಬೆಂಗಳೂರಿನ ಕಾಟನ್ಪೇಟೆ ಹತ್ತಿರ ಕೂಡ ಒಂದು ನಿಮಿಷಾಂಬ ದೇವಸ್ಥಾನ ಇದೆ. ಇನ್ನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲೂ ಕೂಡ ನಿಮಿಷಾಂಬ ದೇವಸ್ಥಾನ ಇದೆ. ಇನ್ನು ಚೆನ್ನೈನಲ್ಲೂ ಕೂಡ ನಿಮಿಷಾಂಬ ದೇವಸ್ಥಾನ ಇದೆ. ಇನ್ನು ತೆಲಂಗಾಣ ರಾಜ್ಯದ ಶುಕ್ರವಾರಪೇಟೆ ಖಮ್మంನಲ್ಲೂ ಕೂಡ ನಿಮಿಷಾಂಬ ದೇವಸ್ಥಾನ ಇದೆ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಶಂಕರಪುರದಲ್ಲಿ ಅಥವಾ ಶಂಕರ ಮಠದ ಎದುರು ನಿಮಿಷಾಂಬ ದೇವಸ್ಥಾನ ಇದೆ. ಇನ್ನು ತೆಲಂಗಾಣದ ವಾರಂಗಲ್ನ ಕೀರ್ತಿ ನಗರದ ಸಮೀಪ ಕೂಡ ನಿಮಿಷಾಂಬ ದೇವಸ್ಥಾನ ಇದೆ. ಇನ್ನು ಆದಿಲಾಬಾದ್ನಲ್ಲಿ ತೆಲಂಗಾಣದಲ್ಲಿ ನಿಮಿಷಾಂಬ ದೇವಿಯ ದೇವಸ್ಥಾನ ಇದೆ. ಇನ್ನು ಹೈದರಾಬಾದ್ನಲ್ಲಿ ಪೆಂಟಾರೆಡ್ಡಿ ಕಾಲೋನಿಯಲ್ಲೂ ಕೂಡ ನಿಮಿಷಾಂಬ ದೇವಸ್ಥಾನ ಇದೆ. ಆಂಧ್ರ ಪ್ರದೇಶದ ಅನಂತಪುರ್ ಜಿಲ್ಲೆಯಲ್ಲಿ ಕೂಡ ನಿಮಿಷಾಂಬ ದೇವಸ್ಥಾನ ಇದೆ. ಹಾಗೆ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಭಾಗ್ಯನಗರದಲ್ಲಿ, ಹಾಗೆ ನಾಗ್ಪುರದ ಕುರಾಡಿ ರಸ್ತೆಯಲ್ಲಿ, ಇನ್ನು ಬೆಳಗಾಂನ ಶಹಾಪುರದಲ್ಲಿ ಹೀಗೆ ನಿಮಿಷಾಂಬ ದೇವಿಯ ದೇವಸ್ಥಾನಗಳು ಸಾಕಷ್ಟು ಇದೆ. ಅದರಲ್ಲಿ ಬಹಳ ವಿಶೇಷವಾದಂತಹ ಪೂಜೆಗಳನ್ನ ಮಂಗಳವಾರ ಮತ್ತು ಶುಕ್ರವಾರಗಳಂದು ನೆರವೇರಿಸಲಾಗುತ್ತೆ. ಈ ದೇವಿಯ ದೇವಸ್ಥಾನದ ಮತ್ತೊಂದು ವಿಶೇಷತೆ ಅಂದರೆ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನ ಮಾಡಿ ನಿಂಬೆಹಣ್ಣಿನ ಪೂಜೆಯನ್ನು ಕೂಡ ಮಾಡುವಂಥದ್ದಿದೆ. ಹಾಗಾಗಿ ಭಕ್ತರಿಗೆ ಪ್ರಸಾದ ರೂಪವಾಗಿ ಈ ನಿಂಬೆಹಣ್ಣು ಮತ್ತೆ ಅರ್ಚನೆಯ ಕುಂಕುಮ ಲಭಿಸುತ್ತೆ. ಮನೆಯಲ್ಲಿ ಈ ನಿಂಬೆಹಣ್ಣನ್ನ ಇಟ್ಟರೆ ಮನೆಗೆ ತಗುಲುವಂತಹ ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತೆ. ಹಾಗೆ ಯಾವುದೇ ರೀತಿಯ ಪ್ರಯೋಗಗಳು ಆ ಮನೆಯ ಮೇಲೆ ಅಥವಾ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಮೇಲೆ ಆದರೂ ಕೂಡ ಅದು ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ, ನಂಬಿಕೆ ಕೂಡ ಇದೆ. ಇನ್ನು ಈ ಶ್ರೀಚಕ್ರಕ್ಕೆ ಮಾಡಿರುವಂತಹ ಈ ಅರ್ಚನೆಯ ಕುಂಕುಮದ ಪ್ರಸಾದ ಏನಿದೆ ಅದನ್ನು ನಿತ್ಯ ಹಣೆಗೆ ಧರಿಸಿಕೊಂಡು ಹೋಗೋದ್ರಿಂದ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಈಡೇರುತ್ತೆ. ಹಾಗೆ ನ್ಯಾಯಾಲಯದ ಪ್ರಕರಣ ಆಗಲಿ ಅಥವಾ ಯಾವುದೇ ರೀತಿಯ ವ್ಯಾಜ್ಯಗಳಾಗಲಿ, ತಂಟೆ ತಕರಾರುಗಳಾಗಲಿ, ಸಮಸ್ಯೆಗಳಾಗಲಿ ಇದ್ದರೆ ಆ ಒಂದು ಕುಂಕುಮವನ್ನು ಧರಿಸಿದ್ರೆ ಸಾಕು, ಅದು ನಿವಾರಣೆಯಾಗುತ್ತೆ. ಅಥವಾ ಆ ಸಮಸ್ಯೆಯನ್ನು ಉಂಟು ಮಾಡಿದವರೇ ಮಾತುಕತೆಗೆ ಬರ್ತಾರೆ, ಅಲ್ಲಿ ಇತ್ಯರ್ಥ ಆಗುವಂತಹ ಚರ್ಚೆಗಳು ನಡೆಯುತ್ತೆ. ಗುರು ಹಿರಿಯರ ಸಮ್ಮುಖದಲ್ಲಿ ಅಂತಹ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಶ್ರೀಚಕ್ರಕ್ಕೆ ಇಲ್ಲಿ ನಡೆಯುವಂತಹ ಕುಂಕುಮಾರ್ಚನೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇರುವಂಥದ್ದು. ಇನ್ನು ಈ ನಿಮಿಷಾಂಬ ದೇವಿಯನ್ನ ಪೂಜೆ ಮಾಡೋದ್ರಿಂದ ಅಥವಾ ಆರಾಧನೆ ಮಾಡೋದ್ರಿಂದ ವಿವಾಹ ಸಂಬಂಧಿತ ಸಮಸ್ಯೆಗಳು ಬಗೆಹರಿಯುತ್ತೆ. ಯಾರಿಗಾದರೂ ಆರೋಗ್ಯ ಸಮಸ್ಯೆಗಳಿದ್ದು ಬಹುವಾಗಿ ಈ ಸಮಸ್ಯೆ ಅವರನ್ನ ಪೀಡಿಸ್ತಾ ಇದ್ರೆ ಅದು ಕೂಡ ನಿವಾರಣೆಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಇಲ್ಲಿ ನಿಮಿಷಾಂಬ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡು ದರ್ಶನ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ಶ್ರೀರಂಗಪಟ್ಟಣದ ಬಳಿ ಇರುವಂತಹ ನಿಮಿಷಾಂಬ ದೇವಾಲಯದಲ್ಲಿ ಪ್ರತಿ ವರ್ಷ ವೈಶಾಖ ಶುದ್ಧ ದಶಮಿಯ ದಿನ ಅಂದರೆ ಈ ದಿನ ಸೋಮವಂಶ ಆರ್ಯ ಕ್ಷತ್ರಿಯರಿಂದ ನಿಮಿಷಾಂಬ ಜಯಂತಿಯನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಇಲ್ಲಿ ಆರ್ಯರು ಮತ್ತೆ ಕ್ಷತ್ರಿಯರು ಆಯೋಜಿಸುವಂತಹ ಇನ್ನೊಂದು ಆಚರಣೆ ಅಂತ ಹೇಳಿದ್ರೆ ವಾಸವಾಂಬ ಜಯಂತಿ ಕೂಡ. ದೇವಾಲಯದಲ್ಲಿ ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷವಾದಂತಹ ಆಚರಣೆಗಳು ಇಲ್ಲಿ ನಡೆಯುತ್ತೆ. ಪ್ರತಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯ ಸಮಯದಲ್ಲಿ ಇಲ್ಲಿ ಶ್ರೀಚಕ್ರಕ್ಕೆ ವಿಶೇಷವಾದಂತಹ ಪೂಜೆಗಳು ಸಲ್ಲತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನು ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನ ಇನ್ನೊಂದು ವಿಶೇಷತೆ ನಡೆಯುತ್ತೆ. ಅದೇನೆಂದ್ರೆ ವಾಸವಿ ಜಯಂತಿ. ಆರ್ಯ ವೈಶ್ಯ ಸಮುದಾಯದ ಪವಿತ್ರ ಹಬ್ಬ ಇದು. ಇಲ್ಲಿ ಆದಿ ಪರಾಶಕ್ತಿಯ ಅವತಾರವಾದಂತಹ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಯ ಜನ್ಮದಿನವನ್ನ ವಾಸವಿ ಜಯಂತಿ ಅಂತ ಹೇಳಿ ಕರೆದು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಶಾಂತಿ, ಅಹಿಂಸೆ ಮತ್ತು ತ್ಯಾಗವನ್ನ ಸಾರುವಂತಹ ಒಂದು ವಿಶೇಷ ಹಬ್ಬ ವಾಸವಿ ಜಯಂತಿ. ಇಲ್ಲಿ ಈ ವಾಸವಿ ಕುಸುಮ ಶ್ರೇಷ್ಠಿಯ ಮಗಳಾದಂತಹ ವಾಸವಿ ಈಕೆಯ ಜನನವನ್ನ ಈ ದಿನ ಸೂಚಿಸುತ್ತೆ. ಜೊತೆಗೆ ಅಹಿಂಸೆಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದಂತಹ ತ್ಯಾಗಮಯಿ ಈ ವಾಸವಿ. ಇಲ್ಲಿ ಒಂದು ದಂತಕಥೆಯ ಪ್ರಕಾರ ಈ ಕುಸುಮ ಶ್ರೇಷ್ಠಿ ಪೆನುಕೊಂಡಾದ ರಾಜನಾಗಿದ್ದಂಥವನು. ಆತನ ಪತ್ನಿ ಕುಸುಮಾಂಬ, ಅವರಿಗೆ ಯಾವುದೇ ಸಂತತಿ ಇರಲಿಲ್ಲ. ಹಾಗಾಗಿ ರಾಜ ಕುಸುಮ ಶ್ರೇಷ್ಠಿ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡು ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾರೆ ತಮ್ಮ ಕುಲ ಗುರುಗಳ ಸಲಹೆಯಂತೆ. ಇಲ್ಲಿ ಪುರಾಣದ ಪ್ರಕಾರ ಶ್ರೀ ಆದಿಪರಾಶಕ್ತಿಯ ಅವತಾರ ಆ ಒಂದು ಯಜ್ಞವನ್ನ ಮಾಡ್ತಾ ಇದ್ದಂತಹ ಯಜ್ಞ ಕುಂಡದಿಂದ ಆವಿರ್ಭಾವ ಆಯಿತು ಅನ್ನುವಂಥ ವಿಚಾರ ಇದೆ. ಬಂದಂತಹ ಆ ಯಜ್ಞಕುಂಡದ ದೇವತೆ ಕುಸುಮಾಂಬೆಗೆ
2 ಹಣ್ಣುಗಳನ್ನು ಕೊಡ್ತಾಳೆ. ಅಲ್ಲಿ ಕುಸುಮಾಂಬ ಭಕ್ತಿಯಿಂದ ಹಣ್ಣುಗಳನ್ನು ಸೇವನೆ ಮಾಡ್ತಾಳೆ. ಅವಳಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ, ಒಂದು ಗಂಡು ಮತ್ತೆ ಒಂದು ಹೆಣ್ಣು ಮಗು. ಆ ಹುಡುಗನಿಗೆ ವಿರೂಪಾಕ್ಷ ಅಂತ ಹೇಳಿ ಹೆಸರಿಡ್ತಾರೆ. ಆತನೇ ಶ್ರೀ ನಂದಿಕೇಶ್ವರನ ಅವತಾರ ಅನ್ನುವಂಥ ನಂಬಿಕೆ ಇದೆ. ಮತ್ತೆ ಆ ಹೆಣ್ಣು ಮಗುವಿಗೆ ವಾಸವಾಂಬ ಅಂತ ಹೇಳಿ ಹೆಸರಿಡ್ತಾರೆ. ಈಕೆಯನ್ನ ವಾಸವಿ ಅಂತ ಹೇಳಿ ಕರೀತಾರೆ. ಆಕೆಯೇ ಶ್ರೀ ಆದಿಪರಾಶಕ್ತಿಯ ಅವತಾರ ಅನ್ನುವಂಥ ನಂಬಿಕೆ ಇದೆ. ಇಲ್ಲಿ ಆ ಗಂಡು ಮಗು ಬೆಳೆದಂತೆ ಎಲ್ಲ ವೀರ ವಿದ್ಯೆಗಳನ್ನು ಕೂಡ ಕಲ್ತ್ಕೊಳ್ತಾನೆ. ಆಡಳಿತದಲ್ಲಿ, ರಾಜಕೀಯದಲ್ಲಿ ಮತ್ತೆ ಶಾಸ್ತ್ರಗಳಲ್ಲಿ ಪರಿಣಿತನಾಗ್ತಾನೆ. ವಾಸವಿ ಕಲೆ ಮತ್ತೆ ಸಂಗೀತದಲ್ಲಿ ಪರಿಣತಳಾಗ್ತಾಳೆ. ಬಾಲ್ಯದಿಂದ ಅವರಿಬ್ಬರೂ ಕೂಡ ಎಲ್ಲ ವಿದ್ಯೆಗಳನ್ನ ಕಲಿಯುವಂಥ ಅಭ್ಯಾಸಗಳನ್ನ ಮುಂದುವರಿಸ್ತಾರೆ ಗುರುಗಳ ಮಾರ್ಗದರ್ಶನದಲ್ಲಿ. ಬಾಲ್ಯದಿಂದ ಕೂಡ ವಾಸವಿಗೆ ಅವಿವಾಹಿತಳಾಗಿಯೇ ಉಳಿಯಬೇಕು ಅನ್ನುವಂಥ ಒಂದು ಆಸೆ. ಶಿವನ ಕಟ್ಟ ಭಕ್ತೆಯಾಗಿದ್ದಂಥವಳು. ಇಲ್ಲಿ ಸಾಮ್ರಾಟನಾದಂತಹ ಚಕ್ರವರ್ತಿ ವಿಷ್ಣುವರ್ಧನ ಒಮ್ಮೆ ಪೆನುಕೊಂಡಾಗೆ ಭೇಟಿ ನೀಡ್ತಾನೆ. ಅವನು ವಾಸವಿಯನ್ನ ನೋಡಿ, ಅವಳ ಸೌಂದರ್ಯವನ್ನ ನೋಡಿ ಪ್ರಭಾವಿತಳಾಗ್ತಾನೆ. ಮತ್ತೆ ಆ ವಾಸವಿಯಲ್ಲಿ ಇದ್ದಂತಹ ಜ್ಞಾನಕ್ಕೆ ಆತ ಮನಸೋಲ್ತಾನೆ. ಮತ್ತೆ ಕುಸುಮ ಶ್ರೇಷ್ಠಿಗೆ ತನ್ನ ಇಚ್ಛೆಯನ್ನ ಹೇಳಿ ವಾಸವಿಯನ್ನ ತನಗೆ ಕೊಟ್ಟು ವಿವಾಹ ಮಾಡು ಅಂತ ಹೇಳಿ ಆಜ್ಞೆಯನ್ನ ಮಾಡ್ತಾನೆ. ಆದ್ರೆ ಕುಸುಮ ಶ್ರೇಷ್ಠಿ ತನ್ನ ಮಗಳಿಗೆ ಈ ವಿಚಾರವನ್ನ ತಿಳಿಸಿದಾಗ ಆಕೆ ನಿರಾಕರಿಸ್ಬಿಡ್ತಾಳೆ. ತಾನು ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳಿ ಆಕೆ ಆದಿಪರಾಶಕ್ತಿಯಾಗಿ ದರ್ಶನವನ್ನ ನೀಡ್ತಾಳೆ. ಇಲ್ಲಿ ಕುಸುಮ ಶ್ರೇಷ್ಠಿ ತನ್ನ ಮಗಳ ನಿರ್ಧಾರವನ್ನ ವಿಷ್ಣುವರ್ಧನನಿಗೆ ತಿಳಿಸ್ತಾಳೆ. ಆಗ ತನ್ನ ಪ್ರಸ್ತಾಪವನ್ನು ನಿರಾಕರಣೆ ಮಾಡಿದ್ರಿಂದ ಚಕ್ರವರ್ತಿ ವಿಷ್ಣುವರ್ಧನ ತನ್ನ ಬಯಕೆಯನ್ನು ತೀರಿಸಿಕೊಳ್ಳಿಕ್ಕಾಗಿ ಆ ಕುಸುಮ ಶ್ರೇಷ್ಠಿಯ ಮೇಲೆ ಯುದ್ಧವನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡ್ತಾನೆ. ಇಲ್ಲಿ ಚಕ್ರವರ್ತಿಯ ಕೋಪದ ವಿಚಾರವನ್ನ ಕೇಳಿ ಹಾಗೆ ಯುದ್ಧ ಸಾರಿದ್ದರ ಬಗ್ಗೆ ಆಕೆಗೆ ಮಾಹಿತಿ ತಿಳಿಯುತ್ತೆ. ಯುದ್ಧ ನಡೆದ್ರೆ ಸಾವಿರಾರು ಜನರು ಪ್ರಾಣವನ್ನ ಕಳ್ಕೊಳ್ತಾರೆ, ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಗಳು ನಾಶ ಆಗುತ್ತೆ. ಆದ್ರಿಂದ ನನ್ನೊಬ್ಬಳಿಗಾಗಿ ಯುದ್ಧ ನಡೆಯುವಂಥದ್ದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಒಂದು ಆಲೋಚನೆಯನ್ನ ಮಾಡಿ ಅಗ್ನಿ ಪ್ರವೇಶ ಮಾಡುವಂಥ ಒಂದು ನಿರ್ಧಾರವನ್ನ ಮಾಡಿಬಿಡ್ತಾಳೆ. ಕೊನೆಗೆ ಅವಳನ್ನ ಬೆಂಬಲಿಸಿದಂತಹ 102 ಮಂದಿ ಗೋತ್ರಕರು ಕೂಡ ಅಗ್ನಿ ಪ್ರವೇಶವನ್ನ ಮಾಡಿ ಪ್ರಾಣತ್ಯಾಗವನ್ನ ಮಾಡ್ತಾರೆ. ಇದು ಬಹಳ ವಿಶೇಷವಾಗಿ ಒಂದು ದಂತಕಥೆ ಆದರೂ ಕೂಡ ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಮತ್ತೆ ಆತ್ಮಾರ್ಪಣದ ವಿಚಾರವಾಗಿ ಇದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂಥದ್ದು. ಹಾಗೆ ಈ ವಾಸವಿಯನ್ನ ಕನ್ನಿಕಾ ಪರಮೇಶ್ವರಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಜೊತೆಗೆ ಶಾಂತಿ ಮತ್ತೆ ನೆಮ್ಮದಿಯ ಸಂಕೇತದ ದೇವತೆ ಅಂತ ಹೇಳೇನೆ ವಾಸವಾಂಬೆಯನ್ನ ಪೂಜಿಸುವಂಥದ್ದು. ಜೊತೆಗೆ ಸಂಗೀತ ಮತ್ತೆ ಕಲೆಗಳ ದೇವತೆ ಅಂತ ಕೂಡ ಆರಾಧನೆ ಮಾಡುವಂಥದ್ದು ಇದೆ. ಹಾಗಾಗಿ ಭಾರತದಾದ್ಯಂತ ಅಸಂಖ್ಯಾತವಾದಂತಹ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಗಳು ಕೂಡ ಇದೆ. ಈ ಒಂದು ಹಿನ್ನೆಲೆಯನ್ನ ಗಮನಿಸಿದಾಗ ಸಾಕ್ಷಾತ್ ಆದಿಶಕ್ತಿಯ ಅವತಾರವಾದಂತಹ ಈ ದಿನ ಬಹಳ ಪವಿತ್ರವಾಗಿರುವಂತಹ ದಿನ. ಹಾಗಾಗಿ ಈ ದಿನ ಒಂದು ಸ್ತ್ರೀ ಶಕ್ತಿ ದೇವತೆಯ ಪೀಠಕ್ಕೆ ಹೋಗಿ ಬನ್ನಿ, ತಾಯಿಯ ದರ್ಶನ ಮಾಡಿ. ನಿಮ್ಮ ಗ್ರಾಮ ದೇವತೆಯಾದ ದರ್ಶನ ಆದರೂ ಕೂಡ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಹಾಗಾಗಿ ಈ ದಿನ ತಾಯಿಯ ದರ್ಶನ ಮಾಡೋದ್ರಿಂದ, ಹಾಗೆ ತಾಯಿಗೆ ಕುಂಕುಮಾರ್ಚನೆಯನ್ನ ಮಾಡಿಸಿ ಆ ಅರ್ಚನೆಯ ಪ್ರಸಾದವನ್ನ ಮನೆಗೆ ತಂದು ಧರಿಸೋದ್ರಿಂದ ವಿಶೇಷವಾದಂತಹ ಫಲಗಳು ಉಂಟಾಗುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ. ಇದನ್ನ ನಿಷ್ಠೆಯಿಂದ ನಂಬಿಕೆಯಿಂದ ಮಾಡಿ ಸರ್ವ ವಿಧದಲ್ಲೂ ಕೂಡ ತಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುವಂತಹ ಸಂದರ್ಭ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳಾಗಲಿ ಅಥವಾ ಹಣಕಾಸಿನ ವಿಚಾರ, ಹೊಸ ಸಾಲದ ವಿಚಾರ, ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥ ಸಂದರ್ಭದಲ್ಲಿದೆ. ಹಾಗಾಗಿ ಈ ದಿನ ನಿಮ್ಮಲ್ಲಿರುವಂತಹ ಸಂಪನ್ಮೂಲಕ್ಕೆ ಮಾತ್ರ ಯೋಜನೆಯನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾರಿಂದಲಾದರೂ ಕೂಡ ಏನೇ ಸಹಾಯ ಬರುತ್ತೆ ಅನ್ನೋಂಥ ಒಂದು ಆಸೆ ಇದ್ದರೆ ಸದ್ಯಕ್ಕೆ ಅದನ್ನು ಪಕ್ಕಕ್ಕಿಡಿ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿಮಗೆ ಸಹಾಯ ಸಹಕಾರಗಳು ಬರುವಂಥದ್ದು ತೀರಾ ಕಡಿಮೆ ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆ ಇದೆ ಏನಿದೆ ಅದು ನಿಮಗೆ ಸ್ವಲ್ಪ ನೋವನ್ನು ತರುವಂಥ ವಿಚಾರ. ಹಾಗಾಗಿ ಬಹಳಷ್ಟು ಓಡಾಟ, ಖರ್ಚು ವೆಚ್ಚಗಳು ಈ ಸಂದರ್ಭದಲ್ಲಿ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ನಂಬಿಕಸ್ಥರಿಂದಲೇ ನಿಮಗೆ ಮೋಸಗಳಾಗುವಂಥದ್ದು ಇದೆ. ಅವರೇ ನಿಮ್ಮ ವಿರುದ್ಧ ಮಾತಾಡುವಂಥವ್ರು. ಮೊನ್ನೆಯವರೆಗೂ ಕೂಡ ಚೆನ್ನಾಗಿದ್ದಂಥವರು, ಅವರು ನಿಮ್ಮ ಜೊತೆ ಆತ್ಮೀಯವಾಗಿದ್ದಂಥವರೇ ಈ ದಿನ
ಸ್ವಲ್ಪ ವಿಚಿತ್ರ ವರ್ತನೆಯಿಂದ ಅವರು ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪರಿಸ್ಥಿತಿ ಸ್ವಲ್ಪ ಗೊಂದಲಮಯವಾಗಿರುತ್ತೆ. ಅವರನ್ನು ಜಡ್ಜ್ ಮಾಡುವಂಥದ್ದೇ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುವಂಥ ಸಂದರ್ಭ. ಇನ್ನು ಈ ದಿನ ಪಾಲುದಾರರ ಜೊತೆಯಲ್ಲಿ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ನಿಮ್ಮ ವ್ಯವಹಾರಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಹೆಚ್ಚುವರಿ ಹೊಣೆಗಾರಿಕೆ ಇರುವಂಥದ್ದು, ಜವಾಬ್ದಾರಿಗಳು ಜಾಸ್ತಿ, ಕೆಲಸದ ಒತ್ತಡ ಜಾಸ್ತಿ. ನೀವು ಉದ್ಯೋಗಸ್ಥರಾಗಿರಿ, ವ್ಯಾಪಾರಸ್ಥರಾಗಿರಿ ಅಥವಾ ಮನೆಯಲ್ಲೇ ಇರಿ, ಆದರೂ ಕೂಡ ಒಂದಲ್ಲ ಒಂದು ಕೆಲಸಗಳು ನಿಮ್ಮ ಹೆಗಲಿಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ವಿಶ್ರಾಂತಿ ಅನ್ನುವಂಥದ್ದು ಈ ದಿನ ಸಿಕ್ಕಲ್ಲ. ದೈಹಿಕ ಶ್ರಮ ಜಾಸ್ತಿ ಇರುತ್ತೆ. ಹೊಸ ಜವಾಬ್ದಾರಿಗಳನ್ನು ಸುಲಭವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲೂ ಕೂಡ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಹಾಗೆ ಹಣಕಾಸಿನ ವಿಚಾರ ಈಗಾಗಲೇ ಹೇಳಿದೆ, ಅಂದಾಜು ಮಾಡಿಕೊಂಡು ಮಾತ್ರ ಯೋಜನೆಗಳನ್ನು, ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ. ಹಾಗೆ ನಿಮಗೆ ಈ ದಿನ ಎದುರಾಗುವಂಥ ಅವಕಾಶಗಳೇನಿದೆ ಅದರಲ್ಲೂ ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು. ಈ ಆಪರ್ಚುನಿಟೀಸ್ ಅನ್ನುವಂಥದ್ದು ಬಂದಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಈ ದಿನ ಯಾರ ಮೂರನೆಯವರ ವಿಚಾರ ಏನಿದೆ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಅವರ ಬಗ್ಗೆ, ಮೂರನೆಯವರ ಬಗ್ಗೆ ನೀವು ಯಾವುದೇ ರೀತಿಯಲ್ಲಿ ಮಾಹಿತಿ ಕಲೆ ಹಾಕುವಂಥದ್ದಾಗಲಿ, ಅವರ ಬಗ್ಗೆ ತೀವ್ರ ಕುತೂಹಲದಿಂದ ಇರುವಂಥದ್ದನ್ನಾಗಲಿ ಮಾಡಬೇಡಿ. ನಿಮ್ಮದೇ ನಿಮಗೆ ಸಾಕಷ್ಟಿದೆ, ಹಾಸಿಕೊಂಡು ಹೊದ್ದುಕೊಳ್ಳೋಷ್ಟಿದೆ. ಅದನ್ನು ನೀವು ಈ ದಿನ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ. ಅದಕ್ಕಾಗಿಯೇ ಪಾರ್ವತಿ ದೇವಿಯನ್ನು ಈ ದಿನ ಆರಾಧನೆ ಮಾಡಿ, ನಿಮಿಷಾಂಬಾ ದೇವಿಯನ್ನು ಹಾಗೆ ವಾಸವಾಂಬಾ ದೇವಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆ. ನಿಮಗೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಂದ ಮಿಶ್ರ ಫಲಗಳು ಇರುವಂಥದ್ದು, ಮಧ್ಯಮ ಫಲಗಳು ಇರುವಂಥದ್ದು. ಹಾಗಾಗಿ ಈ ದಿನ ನೀವು ಎಣಿಕೆ ಮಾಡಿದಂತೆ ಅಥವಾ ನೀವು ಅಂದುಕೊಂಡಂತೆ ಕೆಲಸಗಳು ಸಾಗಲ್ಲ. ನೀವು ಮಾಡುವಂಥ ಪ್ರಯತ್ನವೇ ಬೇರೆ, ಅದು ಕೊಡುವಂಥ ಒಂದು ಪ್ರತಿಫಲವೇ ಬೇರೆ ರೀತಿಯಲ್ಲಿರುತ್ತೆ. ಹಾಗಾಗಿ ಕೆಲವೊಮ್ಮೆ ವಿಚಾರಗಳು ನಿಮ್ಮ ಹತೋಟಿಗೆ ಮೀರಿ ಘಟಿಸುವಂಥದ್ದು ಕೂಡ ಇದೆ. ಔಟ್ ಆಫ್ ಕಂಟ್ರೋಲ್ ಅಂತಾರಲ್ಲ, ಆ ರೀತಿಯಲ್ಲಿ ಘಟನೆಗಳು ಈ ದಿನ ಆಗುವಂಥದ್ದಿದೆ. ಹಾಗೆ ನೀವು ಕೂಡ ಅದರ ಜೊತೆಯಲ್ಲೇ ಸಾಗಬೇಕು. ಪ್ರವಾಹಕ್ಕೆ ಎದುರಾಗಿ ಈಜುವಂಥ ಒಂದು ಸಾಹಸವನ್ನು ಮಾಡಬೇಡಿ. ಹಾಗಾಗಿ ಈ ದಿನ ಯಾವ ಫಲಿತಾಂಶ ಬರುತ್ತೆ, ಯಾವ ಫಲಗಳಿದೆ ಅದನ್ನೇ ಅನುಭವಿಸಬೇಕು, ಅದನ್ನು ವಿರೋಧಿಸಬೇಡಿ. ಇನ್ನು ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬ ಪೈಪೋಟಿ ಇರುವಂಥ ಸಂದರ್ಭ. ಅಂದರೆ ತುಂಬ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಅದರಲ್ಲಿ ತುಂಬ ಜಾಣತನದಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನು ನಿಮ್ಮ ಯೋಜನೆಗಳನ್ನು ಸದ್ದಿಲ್ಲದೆ ನೀವು ಕಾರ್ಯಗತಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ನಿಮ್ಮ ವಿರೋಧಿಗಳು ನಿಮ್ಮ ಕಾಲೆಳೆಯುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥದ್ದಾಗಲಿ ಅಥವಾ ನಿಮ್ಮನ್ನು ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನವನ್ನಾಗಲಿ ಅವರು ಮಾಡ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಿಮ್ಮ ಸ್ಟ್ರಾಟಜೀಸ್ ಏನಿದೆ, ನಿಮ್ಮ ಪ್ಲ್ಯಾನ್ಸ್ ಏನಿದೆ, ಉಪಾಯಗಳೇನಿದೆ ಅದನ್ನು ಯಾರ ಜೊತೆಯಲ್ಲೂ ಕೂಡ ಈ ದಿನ ಹಂಚಿಕೊಳ್ಬೇಡಿ. ಇನ್ನು ಈ ದಿನ ಹಣಕಾಸಿನ ವಿಚಾರ, ಸಾಲಗಾರರಿಂದ ಸ್ವಲ್ಪ ಒತ್ತಡಗಳು ಹೆಚ್ಚಾಗುವಂಥ ಸಂದರ್ಭ ಇದೆ. ಇನ್ನು ನಿಮ್ಮ ಪ್ರಯಾಣ ಅಷ್ಟೊಂದು ಫಲಿಸಲ್ಲ. ವಾಹನದಿಂದ ಸ್ವಲ್ಪ ಅವಘಡಗಳು ಉಂಟಾಗುವಂಥದ್ದಾಗಲಿ, ಇನ್ನು ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ಒಂದು ಸಂದರ್ಭ ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಕುಟುಂಬದಲ್ಲಿರುವಂಥವರ ವರ್ತನೆ ಕೂಡ ನಿಮಗೆ ಅಚ್ಚರಿಯನ್ನು ತರಿಸುವಂಥದ್ದು, ಅದು ಕೂಡ ನಿಮಗೆ ಇಷ್ಟ ಆಗಲ್ಲ. ಅಲ್ಲೂ ಕೂಡ ಮನಸ್ಥಿತಿ ಸರಿ ಇರಲ್ಲ. ಹಾಗಾಗಿ ಪ್ರಶಾಂತವಾಗಿ ನೆಮ್ಮದಿಯಾಗಿ ಇರಬೇಕು ಅಂದುಕೊಂಡ್ರೂ ಕೂಡ ನಿಮಗೆ ಅಂಥ ಒಂದು ವಾತಾವರಣ ಸಿಗ್ತಾ ಇಲ್ಲ. ಹಾಗಾಗಿನೇ ಈ ದಿನ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕುವಂಥ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗಿ ಬನ್ನಿ. ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ, ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಪಾರ್ವತಿ ಪರಮೇಶ್ವರರನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ, ಪರಾಕ್ರಮ ಸ್ಥಾನ, ಕೀರ್ತಿ ಸ್ಥಾನ ಇದು. ಹಾಗಾಗಿ ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮಗೆ ಸಮಾಧಾನ ಇದೆ, ಅನುಕೂಲ ಇದೆ, ಲಾಭವೂ ಕೂಡ ಇದೆ. ಹಾಗೆ
ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೆಯೋದ್ರಿಂದ ನಿಮಗೆ ಸಂತೋಷ ಇದೆ. ಆಪ್ತ ಸ್ನೇಹಿತರ ಜೊತೆ ಇದ್ದಂತಹ ಸಣ್ಣ ಪುಟ್ಟ ವಿವಾದಗಳಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಬಗೆಹರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ಅವರ ಜೊತೆ ಈ ದಿನ ನಿಮ್ಮ ಮಾತುಕತೆ, ನಿಮ್ಮ ಕಮ್ಯುನಿಕೇಷನ್ ಬಹಳ ಎಫೆಕ್ಟಿವ್ ಆಗಿರುತ್ತೆ. ಇನ್ನು ಈ ದಿನ ಸಮಾಜದ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ಒಂದು ಪರಿಚಯ ಆಗಲಿ, ಅವರ ಜೊತೆ ಚರ್ಚೆಗಳಾಗಲಿ ಸಂವಾದಗಳಾಗಲಿ ನಡೆಯುವಂಥದ್ದು ಕೂಡ ಇದೆ. ಇದು ನಿಮ್ಮ ಒಂದು ವ್ಯವಹಾರವನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೆ ನಿಮಗೆ ತುಂಬ ಅವಶ್ಯಕವಾದಂಥ ಮಾಹಿತಿಗಳು ಸಿಕ್ಕತ್ತೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅನುಕೂಲಕರವಾದಂಥ ವಾತಾವರಣ ಇರೋದರಿಂದ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಹೆಚ್ಚಿನ ಫಲಗಳೇ ಸಿಕ್ಕುವಂಥ ಸಾಧ್ಯತೆಗಳು ಇದೆ. ಇನ್ನು ಈ ದಿನ ಬೇರೆಯವರು ಮಾಡಿರುವಂಥ ತಪ್ಪನ್ನು ತೋರಿಸಲಿಕ್ಕೆ ಇದು ಒಳ್ಳೆಯ ಸಮಯ. ಹಾಗಾಗಿನೇ ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವಾಕ್ಚಾತುರ್ಯ ಇದನ್ನು ಬಳಸ್ಕೊಂಡು ನೀವು ಅಂಥ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೋದು ಈ ದಿನದಲ್ಲಿ. ಇನ್ನು ಈ ದಿನ ಮನೆ ಮಂದಿಯ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವಂಥ ಒಂದು ಸೌಭಾಗ್ಯ ಕೂಡ ಇದೆ. ಇಲ್ಲಿ ದೇವತಾ ದರ್ಶನ ಇರ್ಬೋದು, ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಣೆ ಮಾಡುವಂಥ ವಿಚಾರಗಳಿರ್ಬೋದು, ನಿಮಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿಯ ಜೊತೆ ಅತಿಯಾದ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಳ್ಬೇಡಿ. ಇದು ನಿಮಗೆ ಕೇಡನ್ನು ತರುವಂಥದ್ದು ವಿಚಾರ ಆಗುತ್ತೆ. ಹಾಗಾಗಿ ಫೀಲಿಂಗ್ಸ್ ಇರಬೇಕು, ಅವರ ಬಗ್ಗೆ ಅನುಕಂಪ ಇರಬೇಕು, ಅವರ ಬಗ್ಗೆ ಪ್ರೀತಿ ವಿಶ್ವಾಸಗಳಿರಬೇಕು. ಆದರೆ ಅದೇ ಅತಿ ಆಗಬಾರ್ದು. ಹಾಗಾಗಿ ಅತಿ ಆದರೆ ಅಮೃತ ಕೂಡ ವಿಷ ಆಗತ್ತೆ ಅನ್ನುವಂಥ ಹಿರಿಯರ ಹೇಳಿಕೆ ಏನಿದೆ ಅದನ್ನು ಇಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಹವಾಗುಣದ ಏರುಪೇರಿರ್ಬೋದು, ಬಿಸಿಲಿನ ತಾಪ ಇರ್ಬೋದು, ಸ್ವಲ್ಪ ಆರೋಗ್ಯದ ಮೇಲೆ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಪರಿಣಾಮವನ್ನು ಬೀರುವಂಥದ್ದಿದೆ. ಹಾಗಾಗಿ ನಿಮ್ಮ ಮನಸ್ಸನ್ನು, ದೇಹವನ್ನು ಈ ದಿನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿಯೇ ಸಮತೋಲನವಾದಂಥ ಆಹಾರವನ್ನು ತೆಗೆದುಕೊಳ್ಳುವಂಥದ್ದನ್ನು ಮರಿಬೇಡಿ. ಇನ್ನು ಈ ಬೇಸಿಗೆಗೆ ಸಂಬಂಧಪಟ್ಟಂತೆ ಹಿರಿಯರು ಹೇಳುವಂಥ ಕೆಲವೊಂದು ಸಲಹೆಗಳನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಆರೋಗ್ಯ ಕಾಪಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ದುರ್ಗಾದೇವಿಯ ದರ್ಶನ ನಿಮಗೆ ವಿಶೇಷವಾದಂಥ ಫಲವನ್ನು, ಬಲವನ್ನು ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ದ್ವಿತೀಯದಲ್ಲಿದ್ದಾನೆ, 2ನೇ ಮನೆಯಲ್ಲಿದ್ದಾನೆ. ಅದರಲ್ಲೂ ಕೇತುವಿನ ಜೊತೆಯಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ಸ್ವಲ್ಪ ನಿರ್ಲಿಪ್ತ ಭಾವ ಇರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಯೋಜನೆ ಫಲಿಸಲ್ಲ. ಹಾಗಾಗಿ ನೀವು ಅಂದುಕೊಳ್ಳೋದೇ ಒಂದು, ಅಲ್ಲಿ ಘಟಿಸುವಂಥದ್ದೇ ಮತ್ತೊಂದು ಆಗುವಂಥದ್ದು. ಇನ್ನು ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ, ಯಾವುದೇ ವಿಚಾರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಬಂಡವಾಳವನ್ನು ತೊಡಗಿಸುವಂಥ ಒಂದು ಪ್ರಯತ್ನಕ್ಕೆ ಹೋಗಬೇಡಿ. ಇನ್ನು ಯಾವುದೇ ಖರೀದಿ ಪ್ರಕ್ರಿಯೆ ಬಂದರೂ ಕೂಡ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕಾಗಿಯೇ ಸಾಲ ಸೋಲ ಮಾಡುವಂಥದ್ದಾಗಲಿ ಅಥವಾ ಬೇರೆಯವರಿಗೆ ಸಾಲ ಕೊಡುವಂಥ ಒಂದು ವಿಚಾರ ಆಗಲಿ ಈ ದಿನ ಪ್ರಯತ್ನಕ್ಕೆ ಬರಬಾರ್ದು. ಅದರಿಂದ ತೀವ್ರ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದಲೇ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಈ ದಿನ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇರಲ್ಲ. ತುಂಬ ಮೂಡಿಯಾಗಿರ್ತೀರಿ, ತುಂಬ ಚೂಸಿಯಾಗಿರ್ತೀರಿ. ಅದಕ್ಕಾಗಿಯೇ ಈ ದಿನ ಮನಸ್ಸಿನಂತೆ ಮಾತುಗಳು ಬರುವಂಥದ್ದು ಕೂಡ ಇದೆ. ಮನಸ್ಸಿನ ಒಳಗಿದ್ದಂತಹ ಸುಪ್ತವಾಗಿದ್ದಂತಹ ಭಾವನೆಗಳು ಮಾತಿನ ಮೂಲಕ ಹೊರಬರುವಂಥದ್ದು, ಇದರಿಂದ ಅನರ್ಥಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಈ ದಿನದ ಮಟ್ಟಿಗೆ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಬೇಗನೆ ಹಣ ಮಾಡಬೇಕು ಅನ್ನುವಂಥ ಇರಾದೆ ಯಾರಿಗಾದರೂ ಇದ್ದರೆ ಸ್ವಲ್ಪ ಎಚ್ಚರ. ಏಕೆಂದರೆ ನಿಮ್ಮ ಉದ್ದೇಶಿತ ಕಾರ್ಯಗಳು ಈ ದಿನ ಸಂಪೂರ್ಣವಾಗಿ ನೆರವೇರಲ್ಲ. ಇನ್ನು ಈ ದಿನ ಮನೆಯಲ್ಲಿರುವಂಥ ಹಿರಿಯರು ಹೇಳುವಂಥ ಬುದ್ಧಿವಾದ ಏನಿದೆ, ಸಲಹೆಗಳೇನಿದೆ, ಅದನ್ನು ಅಳವಡಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಕಳೆದು ಹೋದಂತಹ ವಿಚಾರಗಳಿಗೆ ಚಿಂತೆ ಮಾಡಬೇಡಿ. ಅದು ವ್ಯಕ್ತಿ ಆಗಲಿ, ವಸ್ತು ಆಗಲಿ, ಸಮಯ ಆಗಲಿ, ಏನೇ ಹೋಗಿದ್ರೂ ಕೂಡ, ನಿಮ್ಮಿಂದ ಕೈಜಾರಿ ಹೋಗಿದ್ರೂ ಕೂಡ ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಹೊಸ ಯೋಜನೆಗಳ ಬಗ್ಗೆ ಮಾತ್ರ ಚಿಂತೆ ಮಾಡಿ. ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಪಾಸಿಟಿವ್ ಆಗೇ ಇರಿ, ಧನಾತ್ಮಕವಾಗೇ ಇರಿ, ಒಳ್ಳೆಯದಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ
ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಉತ್ಸಾಹ, ನಿಮ್ಮ ಸಂತೋಷ ಅದು ಅಪರಿಮಿತವಾಗಿರುತ್ತೆ. ಅದಕ್ಕೆ ಒಂದು ಬೌಂಡರೀಸ್ ಅನ್ನುವಂಥದ್ದೇ ಇಲ್ಲ, ಒಂದು ಗಡಿಯೇ ಇಲ್ಲ. ಅಷ್ಟರ ಪ್ರಮಾಣದಲ್ಲಿ ಈ ದಿನ ನೀವು ಎನರ್ಜೆಟಿಕ್ ಆಗಿರ್ತೀರಿ. ಕೆಲಸ ಕಾರ್ಯಗಳನ್ನು ಬಹಳ ಉತ್ಸಾಹದಿಂದಲೇ ನೀವು ನಿಭಾಯಿಸುವಂಥದ್ದು ಇದೆ. ಇನ್ನು ಮನೆಯ ವಾತಾವರಣ ಚೆನ್ನಾಗಿದೆ. ಏಕೆಂದರೆ ಮನೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಪುಷ್ಟಿ ಸಿಕ್ಕತ್ತೆ. ಅಂದರೆ ಅದಕ್ಕೆ ತುಂಬ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಜೊತೆಗೆ ಹಣಕಾಸಿನ ವಿಚಾರ ಕೂಡ ನಿಮಗೆ ಫೇವರಬಲ್ ಆಗಿ ಈ ದಿನ ಇರುವಂಥದ್ದು. ನೆನ್ನೆಗಿಂತ ಈ ದಿನ ನೀವು ತುಂಬ ಸಂತೋಷದಲ್ಲಿ ಇರ್ತೀರಿ. ಇನ್ನು ಈ ದಿನ ಹೊಸ ವಸ್ತು ಖರೀದಿ ಇರ್ಬೋದು, ಅಥವಾ ಹೊಸ ವಸ್ತುಗಳನ್ನು ಮನೆಗೆ ತಂದಂಥ ಒಂದು ಲಾಭ ಈ ದಿನ ನಿಮ್ಮ ಅನುಭವಕ್ಕೆ ಬರುತ್ತೆ. ಇನ್ನು ಬಾಲ್ಯ ಸ್ನೇಹಿತರ ಅಪರೂಪದ ಸಮಾಗಮ ಈ ದಿನ ಆಗುವಂಥದ್ದು. ಅದು ಎದುರು ಬದುರು ಆಗುತ್ತೋ, ಒಂದು ಕಮ್ಯುನಿಕೇಷನ್ ಮೂಲಕ ಆಗುತ್ತೋ, ಒಟ್ಟಾರೆ ನಿಮಗೆ ಸಂತೋಷ ಸಂಭ್ರಮವನ್ನು ತರುವಂಥ ಸಂದರ್ಭ ಇದು. ಇನ್ನು ಈ ದಿನ ಕುಟುಂಬದಲ್ಲಾಗಲಿ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ ವ್ಯಾಪಾರ ಕ್ಷೇತ್ರದಲ್ಲಾಗಲಿ ತುಂಬ ಸಾಮರಸ್ಯದಿಂದ ಇರ್ತೀರಿ. ಅಂದರೆ ಹೊಂದಾಣಿಕೆ ಮನೋಭಾವ ಬಹಳ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳು ಬೇರೆಯವರ ನೆರವಿನಿಂದ ಕೂಡ ಬಹಳ ಬೇಗ ನಿಮಗೆ ಇತ್ಯರ್ಥ ಆಗುವಂಥದ್ದು ಇದೆ. ಇನ್ನು ಈ ದಿನ ಮನೆಯ ಹೊರಗೆ ನಿಮಗೆ ಹೆಚ್ಚಿನ ಪ್ರೋತ್ಸಾಹಗಳು ಸಿಕ್ಕತ್ತೆ. ನಿಮ್ಮ ಮಿತ್ರರಿಂದ, ನಿಮ್ಮ ಬಂಧುಗಳಿಂದ ಈ ದಿನ ಕೆಲಸ ಕಾರ್ಯಗಳಿಗೆ ತುಂಬ ಉತ್ತೇಜನ ಸಿಕ್ಕುವಂಥದ್ದು ಇದೆ. ನಿಮ್ಮ ಪ್ರಯತ್ನವನ್ನು ಕೆಲವರು ಹೈಲೈಟ್ ಮಾಡ್ತಾರೆ, ಕೆಲವರು ಹೊಗಳ್ತಾರೆ, ಕೆಲವರು ಅದಕ್ಕೆ ಬೇಕಾದಂಥ ಒಂದು ಪೂರಕವಾದ ಸಪೋರ್ಟನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಸ್ವಲ್ಪ ಈ ಸ್ತ್ರೀಯರ ವಿಚಾರದಲ್ಲಿ ಅವರ ಜೊತೆ ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಒಂದು ಕೊರತೆ ಅನ್ನುವಂಥದ್ದು ಇದ್ದರೆ ಅದನ್ನು ಈ ದಿನ ಮರುಪೂರಣ ಮಾಡಿಕೊಳ್ಳಿಕ್ಕೆ, ಭರ್ತಿ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯನಾರಾಯಣ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂಥ ದಿನ. ಇದು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥ ದಿನ. ಏಕೆಂದರೆ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ, ತುಂಬ ನಿಧಾನ ಆಗುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಕೆಡುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನೇ ನಿಲ್ಲಿಸಿ ಬೇರೊಂದು ಕೆಲಸಕ್ಕೆ ಹಾರುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ಮನಸ್ಸು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹನೆಯಿಂದ ಇರಲ್ಲ. ಹಾಗಾಗಿ ಆತುರವಾಗಿ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ. ಅಷ್ಟೇ ಆತುರದಲ್ಲೇ ಈ ದಿನ ನೀವು ತೀರ್ಮಾನಗಳನ್ನು ಮಾಡುವಂಥದ್ದು ಕೂಡ ಇದೆ. ಇದರಿಂದ ನಿಮಗೆ ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ಹೂಡಿಕೆಯ ವಿಚಾರ ಆಗಲಿ, ಸಂಬಂಧಗಳ ವಿಚಾರದಲ್ಲಾಗಲಿ ಆತುರ ಒಳ್ಳೆಯದಲ್ಲ. ಇನ್ನು ಈ ದಿನ ಮಕ್ಕಳ ವಿಚಾರವಾಗಿ ಕೂಡ ನಿಮಗೆ ಸ್ವಲ್ಪ ಒತ್ತಡಗಳು ಬರುವಂಥದ್ದು, ಮಕ್ಕಳ ವಿಚಾರವಾಗಿಯೇ ಮನೆಯಲ್ಲಿ ಮನಸ್ತಾಪಗಳಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ಮಾತುಕತೆ, ಚರ್ಚೆ ಅನ್ನುವಂಥದ್ದು ಸ್ವಲ್ಪ ವಿಪರೀತಕ್ಕೆ ಹೋಗುತ್ತೆ, ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನಿಲ್ಲುವಂಥದ್ದು. ಅದನ್ನು ನೀವು ಈ ದಿನ ತಿಳಿಗೊಳಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಸಾಧ್ಯವಾಗುವಂಥದ್ದಿದೆ. ಇನ್ನು ಯಾವುದೇ ನಿರ್ಧಾರಗಳನ್ನು ಸ್ವಯಂ ಪ್ರೇರಿತರಾಗಿ ತೆಗೆದುಕೊಳ್ಬೇಡಿ ಈ ದಿನ. ಅದು ಏಕಮುಖವಾಗಿಬಿಡುತ್ತೆ, ಒನ್ ವೇ ಆಗಿಬಿಡುತ್ತೆ. ಹಾಗಾಗಿ ಕುಟುಂಬಸ್ಥರನ್ನೂ ಕೂಡ ಅಥವಾ ಸಂಬಂಧಪಟ್ಟವರನ್ನೂ ಕೂಡ ಆ ಒಂದು ನಿರ್ಧಾರದಲ್ಲಿ ನೀವು ತಗುಲಿಸ್ಕೊಳ್ಬೇಕು. ಅಂದರೆ ಅವರನ್ನು ಆ ಲೂಪಲ್ಲಿ ಇಟ್ಕೊಳ್ಬೇಕು. ನಂತರದಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಉತ್ತಮ. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆ ಬೇಕು. ಎಲ್ಲೋ ಒಂದು ಕಡೆ ಯಾಮಾರುವಂಥದ್ದು, ಅದರಿಂದ ಸ್ವಲ್ಪ ಅವಘಡಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ತೆಗೆದುಕೊಳ್ಳುವಂಥ ಆಹಾರಗಳ ಕಡೆ ಸ್ವಲ್ಪ ಗಮನ ಇರಲಿ. ಹಾಗೆ ದೇಹಕ್ಕೆ ವಿಶ್ರಾಂತಿ ಬೇಕು. ಆರೋಗ್ಯ ಕಾಪಾಡಿಕೊಳ್ಳುವಂಥ ಕೆಲವೊಂದು ಮಾಹಿತಿಗಳು ನಿಮಗೆ ಗೊತ್ತಿದೆ, ಆದರೆ ಅದನ್ನು ಅನುಸರಣೆ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಸೋಮಾರಿತನ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲ ತಿಳಿದಿರುವಂಥ ನಿಮಗೆ
ನಿಮ್ಮ ಬಗ್ಗೆನೇ ಸಾಕಷ್ಟು ತಿಳಿದಿಲ್ಲ, ಅದನ್ನು ತಿಳ್ಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಈ ದಿನ ಬರ್ತಾ ಇದೆ. ಹಾಗಾಗಿ ನಿಮ್ಮ ಒಪ್ಪು ತಪ್ಪುಗಳನ್ನು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಕಡೆ ಸ್ವಲ್ಪ ಗಮನ ಕೊಡಿ. ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಇರಲಿ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಶಿವಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ, ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ. ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥ ವಿಚಾರ. ಇನ್ನು ಈ ದಿನದಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆಯಲ್ಲಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಒಂದು ವಿಶೇಷವಾದಂಥ ಸ್ಥಳಕ್ಕೆ ಭೇಟಿ ನೀಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನದ ವ್ಯವಹಾರಗಳು ನಿಮಗೆ ತುಂಬ ಲಾಭವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ವಿಚಾರ ಇರಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲಾಗಲಿ ನೀವು ಮುಂದುವರೆದ್ರೆ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರಿಗೆ ಇದ್ದಂತಹ ಒಂದು ವ್ಯವಹಾರಗಳಿರ್ಬೋದು, ಅಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯಗಳಿರ್ಬೋದು, ಅದನ್ನು ಈ ದಿನ ನೀವು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಬಹಳ ದಿನಗಳಿಂದ ತಲೆ ತಿಂತಾ ಇದ್ದಂತಹ ವಿಚಾರಗಳಿದು ಈ ದಿನ ಬಗೆಹರಿಯುತ್ತೆ. ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲೇ ಬಗೆಹರಿಯುತ್ತೆ. ಅಂಥ ಒಂದು ವಾತಾವರಣವನ್ನು ಈ ದಿನ ನೀವು ನಿರ್ಮಾಣ ಮಾಡಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತವಾಗಿ ಅತಿಥಿಗಳು ಬರುವಂತಹ ಸಂದರ್ಭ, ಇದರಿಂದ ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು, ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸೇವೆ ಇರ್ಬೋದು, ನಿಮ್ಮ ಒಂದು ಸಹಾಯ ಗುಣ ಇರ್ಬೋದು ಎದ್ದು ಕಾಣಿಸುತ್ತೆ. ಇದು ಬೇರೆಯವರಿಂದ ಕೂಡ ಹೊಗಳಲ್ಪಡುವಂಥ ಒಂದು ವಿಚಾರ. ಹಾಗಾಗಿ ನಿಮ್ಮ ಹೆಲ್ಪಿಂಗ್ ನೇಚರ್ ಏನಿದೆ ಅದು ತುಂಬ ಹೈಲೈಟ್ ಆಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ ಆಗಲಿ, ನಿಮ್ಮ ಪ್ರತಿಭೆಯನ್ನಾಗಲಿ ಈ ದಿನ 4 ಜನರ ಎದುರಿಗೆ ಪ್ರದರ್ಶನ ಮಾಡಬೇಕು, ಅಥವಾ ಆ ಒಂದು ಪ್ರತಿಭೆಯಿಂದ ಏನಾದರೂ ಒಂದು ಪ್ರಸಿದ್ಧಿಯನ್ನು ಹೊಂದಬೇಕು, ಸಾಧನೆಯನ್ನು ಮಾಡಬೇಕು ಅನ್ನುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಸಮಾಧಾನ ಅನ್ನುವಂಥದ್ದು ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ತಪ್ಪುಗಳಿಂದ ಮಾತ್ರ ಮನಸ್ಸಿಗೆ ಒತ್ತಡ ಇರುತ್ತೆ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಹಾಗೆ ಹನುಮಾನ್ ಚಾಲೀಸನ್ನು ಕೂಡ ಈ ದಿನ ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಅಂದರೆ 10ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸಂತೋಷ, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ, ಇನ್ವಾಲ್ವ್ಮೆಂಟ್ ಜಾಸ್ತಿ. ಹಾಗಾಗಿ ಎಷ್ಟೇ ಗುರುತರವಾದಂತಹ ಕೆಲಸ ಕಾರ್ಯಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಏಕೆಂದರೆ ಈ ದಿನ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಕೂಡ ಹೆಚ್ಚಾಗಿರುವಂಥದ್ದು. ಅದಕ್ಕಾಗಿಯೇ ಬರುವಂಥ ಕೆಲಸಗಳು ಯಾವುದೇ ಇರಲಿ ಅದನ್ನು ನಿಭಾಯಿಸ್ತೇನೆ ಅನ್ನೋವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಹಾಗೆ ಮನಸ್ಸು ಮಾಡಿದ್ರೆ ಎಂಥ ಕೆಲಸವನ್ನಾದರೂ ಮಾಡುವಂಥವ್ರು ನೀವು. ಹಾಗಾಗಿನೇ ಈ ದಿನ ಕಷ್ಟದ ಕೆಲಸ ಆಗಲಿ, ಸುಲಭದ ಕೆಲಸ ಆಗಲಿ, ನಿಮ್ಮ ಸ್ವಂತದ ಕೆಲಸ ಆಗಲಿ, ಬೇರೆಯವರ ಕೆಲಸ ಆಗಲಿ ಬಹಳ ಮುತುವರ್ಜಿಯಿಂದ ಮಾಡ್ತೀರಿ. ಹಾಗಾಗಿನೇ ಕೈಗೊಂಡಂಥ ಕಾರ್ಯ ಸಿದ್ಧಿಸುತ್ತೆ. ಇನ್ನು ಈ ದಿನ ಉದ್ಯಮದಲ್ಲಿ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ನೀವು ಹಾಕಿಕೊಂಡಂತಹ ಕ್ರಮಗಳೇನಿದೆ, ಉಪಕ್ರಮಗಳೇನಿದೆ, ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗಾಗಿ ಈ ಬದಲಾವಣೆಯನ್ನು ಬಯಸುವಂಥವ್ರಿಗೆ ಈ ದಿನ ಒಳ್ಳೆಯ ದಿನ. ಹಾಗೆ ಸೋಮಾರಿತನದಿಂದ ಇರುವಂಥವ್ರಿಗೆ ಈ ದಿನ ಸ್ವಲ್ಪ ನಷ್ಟದ ದಿನವಾಗುತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿರುವಂಥವರು ಸ್ವಲ್ಪ ಚಟುವಟಿಕೆಯಿಂದ ಇರಿ. ಸ್ವಲ್ಪ ನೀವು ಈ ಆಕ್ಟಿವಿಟೀಸ್ ಏನಿದೆ ಅದರಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ಕೆಲವೊಂದು ಒತ್ತಡಗಳು, ಆ ಒತ್ತಡದಿಂದ ಬಂದಂತಹ ಸಮಸ್ಯೆಗಳು, ಅದಕ್ಕೆ ಮುಕ್ತಿ ಸಿಗಬೇಕು, ಅದರಿಂದ ಪಾರಾಗಬೇಕು ಅಂತ ಹೇಳಿ ಬಯಸ್ತಾ ಇರುವಂಥವ್ರಿಗೆ ಈ ದಿನ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ, ಅಂಥ ಸಮಸ್ಯೆಯಿಂದ ಬಹಳ ಬೇಗ ಹೊರ ಬರ್ತೀರಿ. ಇನ್ನು ಈ ದಿನ ಹೊಸ ವಸ್ತ್ರಗಳನ್ನು, ಒಡವೆಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಚೆನ್ನಾಗಿದೆ.
ಹಾಗಾಗಿ ಈ ದಿನ ನಿಮಗೆ ಬೇಕಾದಂತಹ ಭೌತಿಕ ಸೌಲಭ್ಯಗಳನ್ನು ಹೊಂದಲಿಕ್ಕೂ ಕೂಡ ಅವಕಾಶಗಳಿದೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಕಂಫರ್ಟ್ ಝೋನ್ ಏನಿದೆ ಅದನ್ನು ವಿಸ್ತಾರ ಮಾಡ್ಕೊಳ್ತೀರಿ, ಕಂಫರ್ಟಬಲ್ ಆಗಿರ್ತೀರಿ. ಎಲ್ಲ ವಿಚಾರಗಳು ಕೂಡ ನಿಮಗೆ ಫೇವರಬಲ್ ಆಗಿರುತ್ತೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗತ್ತೆ. ಇದು ಅತ್ಯಂತ ಅನುಕೂಲಕರವಾಗಿರುವಂತಹ ಸಮಯ. ಇದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 9ನೇ ಮನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಪ್ರಯತ್ನಗಳಿಂದ ಈ ದಿನ ನಿಮಗೆ ಮಧ್ಯಮ ಫಲ ಇರುವಂತಹ ಸಂದರ್ಭ. ಹಾಗಾಗಿ ಈ ಫಲಿತಾಂಶಗಳ ಕಡೆ ಗಮನ ಕೊಡಬೇಡಿ. ನಿಮ್ಮ ಕಾರ್ಯದ ಆರಂಭ, ಆ ಕಾರ್ಯ ಮುಂದುವರಿಯುವಂಥ ರೀತಿ ನೀತಿಗಳ ಬಗ್ಗೆ ಮಾತ್ರ ನಿಮ್ಮ ಗಮನ ಇರಲಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವಂಥ ಭಗವದ್ಗೀತೆಯ ಭಗವಂತನ ಸಂದೇಶ ಏನಿದೆ ಅದು ನಿಮ್ಮ ಕೆಲಸ ಕಾರ್ಯಗಳನ್ನಷ್ಟೇ ನೀವು ಮಾಡಲಿಕ್ಕೆ ಅರ್ಹರು. ಆದರೆ ಅದರಲ್ಲಿ ಬರುವಂಥ ಫಲಾಫಲಗಳೇನಿದೆ ಅದನ್ನು ದಯಪಾಲಿಸುವಂಥವನು ನಾನು ಅನ್ನುವಂಥ ವಿಚಾರ ಭಗವಂತನೇ ಹೇಳಿರುವಂಥದ್ದು. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ಮಾತ್ರ ಮುಂದುವರಿಸಿ, ಫಲಾಫಲಗಳು ಏನೇ ಇರಲಿ ಅದು ಒಳ್ಳೆಯದಕ್ಕೆ ಆಗಿದೆ ಅನ್ನುವಂಥ ಒಂದು ಭಾವ ಮನಸ್ಸಿನಲ್ಲಿ ಇರಬೇಕಾಗುತ್ತೆ. ಇನ್ನು ಕೆಲವೊಂದು ಕೆಲಸಗಳು ತುಂಬ ನಿಧಾನ ಗತಿಯಲ್ಲಿ ಸಾಗುವಂಥದ್ದು ಇದೆ. ಇದರಿಂದ ನಿಮ್ಮ ತಾಳ್ಮೆ ಕೆಡುವಂಥದ್ದು ಕೂಡ ಇರುತ್ತೆ. ಸಹನೆ ಇಲ್ಲ, ಸಂಯಮ ಇರಲ್ಲ ಈ ದಿನ. ಹಾಗೆ ನಿಮ್ಮ ಮಾತಿನಲ್ಲೂ ಕೂಡ ನಿಯಂತ್ರಣ ಇಲ್ಲದೆ ಇರೋದ್ರಿಂದ, ಅತಿಯಾಗಿ ಮಾತಾಡೋದ್ರಿಂದ ಈ ದಿನ ನಿಮ್ಮ ವೀಕ್ನೆಸ್ ಏನಿದೆ, ನಿಮ್ಮ ದೌರ್ಬಲ್ಯ ಏನಿದೆ ಅದು ಬೇರೆಯವರಿಗೆ ಸುಲಭವಾಗಿ ಅರ್ಥ ಆಗುವಂಥ ಒಂದು ಸನ್ನಿವೇಶದಲ್ಲಿರುತ್ತೆ. ಹಾಗಾಗಿ ಆದಷ್ಟು ಆತುರದಿಂದ ಮಾತಾಡುವಂಥದ್ದನ್ನು ನಿಲ್ಲಿಸಿ, ನಿಮ್ಮ ಮಾತನ್ನು ಮಿತಿಗೊಳಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳೇನಿದೆ ಅದು ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತೆ. ಆಸೆ ಇದೆ, ಏನೋ ಒಂದು ಬಯಕೆ ಇದೆ, ಅದನ್ನು ಈ ದಿನ ಈಡೇರಿಸ್ಕೊಳ್ಬೇಕು ಅನ್ನುವಂಥ ವಿಚಾರ. ಆದರೆ ನಿರುತ್ಸಾಹದ ಒಂದು ಛಾಯೆಯಲ್ಲೇ ಈ ದಿನ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು 100ಕ್ಕೆ 100ರಷ್ಟು ಫಲಿಸಲ್ಲ. ಅದಕ್ಕೆ ಬೇಸರ ಪಟ್ಕೊಳ್ಬೇಡಿ, ಮರು ಪ್ರಯತ್ನವನ್ನು ಮಾಡಿ. ಪ್ರಯತ್ನ ಮಾಡ್ತಾನೆ ಇರಿ, ಇವತ್ತಲ್ಲ ನಾಳೆ ಅದು ಫುಲ್ಫಿಲ್ ಆಗುತ್ತೆ. ಇನ್ನು ಈ ದಿನ ಕೆಲವೊಂದು ವೈಯಕ್ತಿಕ ವಿಚಾರಗಳು ಮನಸ್ಸಿಗೆ ಸ್ವಲ್ಪ ನೋವನ್ನು ತರುವಂತಹ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ಪಶ್ಚಾತ್ತಾಪ ಪಡುವುದರ ಜೊತೆಗೆ ಮುಂದಿನ ದಾರಿ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಆಲೋಚನೆ ಮಾಡುವಂಥ ಸಂದರ್ಭ ಬರುತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ, ಜಾಗ್ರತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವಪಾರ್ವತಿಯರನ್ನು ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ದುಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲೇ ಮನಸ್ಸು ಸರಿ ಇಲ್ಲದಾಗ ನೀವು ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ಸ್ವಲ್ಪ ಹಿನ್ನಡೆ, ಜೊತೆಗೆ ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ನಿಮಗೆ ನಷ್ಟವನ್ನು ತರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಮಧ್ಯಮ ಫಲಗಳಿರುವಂತಹ ಸಂದರ್ಭ ಇದೆ. ಹಾಗಾಗಿ ಹೆಚ್ಚಿನ ವಿಚಾರಗಳಾಗಲಿ, ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹೂಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಈ ದಿನ ನೀವು ಸಾಹಸಕ್ಕೆ ಕೈ ಹಾಕಬೇಡಿ. ಹಾಗೆ ಅದೃಷ್ಟವನ್ನು ಕೂಡ ಈ ದಿನ ನೀವು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ತಟಸ್ಥವಾಗಿ ಉಳಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಿಂದ ನೀವು ಅಂದುಕೊಂಡಂತಹ ಒಂದು ಯೋಜನೆಗಳೇನಿದೆ ಅದು ಮುಂದೂಡಲ್ಪಡುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರಯಾಣ ಕೂಡ ಅಸ್ತವ್ಯಸ್ತವಾಗುತ್ತೆ, ಜೊತೆಗೆ ನಿಮ್ಮ ಯೋಜನೆಗಳು ಕೂಡ ಸಕಾಲಕ್ಕೆ ಪ್ರಾರಂಭ ಆಗಲ್ಲ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಜಾಸ್ತಿ, ಅಡೆತಡೆಗಳು ಜಾಸ್ತಿ. ಯಾರದ್ದೋ ಒಂದು ಕೈವಾಡ, ಯಾರದ್ದೋ ಒಂದು ಮಾತು ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡಿಬಿಡತ್ತೆ. ಹಾಗಾಗಿ ಈ ದಿನ ಒತ್ತಡದ ಜೊತೆಗೆ ತಲೆನೋವು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಆರೋಗ್ಯ ಸಮಸ್ಯೆಯ ಜೊತೆಗೆ ಈ ದಿನ ಪ್ರಯಾಣದಲ್ಲಿ ಉಂಟಾಗುವಂಥ ಹಿನ್ನಡೆ, ಪ್ರಯಾಣದ ಬಾಬ್ತಿನಲ್ಲಿ ಸ್ವಲ್ಪ ಅವಘಡಗಳಾಗುವಂಥ ಒಂದು ವಿಚಾರ ಈ ದಿನ ನಿಮ್ಮ ಮನಸ್ಸನ್ನು ಕಂಗೆಡಿಸುವಂಥದ್ದು. ಹಾಗಾಗಿ ಮನಸ್ಸಿಗೆ ಶಾಂತಿ ಇರಲ್ಲ, ಸಮಾಧಾನ ಇರಲ್ಲ. ಅದನ್ನು ತಂದುಕೊಳ್ಬೇಕು. ಅದು ಹೊರಗಡೆ ಸಿಕ್ಕಲ್ಲ, ನಿಮ್ಮಲ್ಲೇ ಇದೆ. ಆದರೆ ಅದನ್ನು ಸಂದರ್ಭಕ್ಕೆ ಸರಿಯಾಗಿ ನೀವು ಅನುಭವಿಸುವಂಥದ್ದಾಗಬೇಕು.
ಅದಕ್ಕಾಗಿ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಪ್ರಶಾಂತವಾಗಿರುವಂಥ ಒಂದು ಸ್ಥಳಕ್ಕೆ ಹೋಗಿ ಬನ್ನಿ. ಕೆಲವರಿಗೆ ಏಕಾಂಗವಾಗಿ ಇರುವಂಥದ್ದು ಅಂದರೆ ಒಂಟಿಯಾಗಿ ಇರುವಂಥದ್ದು ಸ್ವಲ್ಪ ಇಷ್ಟ ಆಗ್ಬೋದು. ಆದರೂ ಕೂಡ ನಿಮ್ಮ ಮನಸ್ಸನ್ನು ಎಂಗೇಜ್ ಮಾಡ್ಕೊಳ್ಳಿ. ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ಕಳತ್ರ ಸ್ಥಾನದಲ್ಲಿರುವಂತಹ ದಿನ. 7ನೇ ಮನೆ. ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿಯಾಗಲಿ, ನಿಮ್ಮ ಪತ್ನಿಯಾಗಲಿ ನಿಮ್ಮನ್ನು ಈ ದಿನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ದಿನ. ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು, ಮಾತಿನ ಚಕಮಕಿ ಇರ್ಬೋದು, ಆದರೂ ಕೂಡ ಅದು ಪರಿಶುದ್ಧವಾಗುತ್ತೆ. ಏಕೆಂದರೆ ಇಲ್ಲಿ ಮೊಸರನ್ನು ಕಡೆದಾಗ ಮಾತ್ರ ಕಡೆಗೋಲಿನಿಂದ ಅದು ಬೆಣ್ಣೆಯ ರೂಪಕ್ಕೆ ಬರುವಂಥದ್ದು. ಹಾಗಾಗಿ ಹೆಚ್ಚು ಹೆಚ್ಚು ಮಾತು ಮಥನ ನಿಮಗೆ ತಿಳಿಯಾದಂತಹ ಒಂದು ಫಲಿತಾಂಶವನ್ನು ತರುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ಪೂರ್ಣಗೊಳ್ಳುವಂಥ ಸಾಧ್ಯತೆಗಳು ತುಂಬ ಇದೆ. ಒಂದು ಕೆಲಸ ಪೂರ್ಣ ಆದರೆ ಸಾಕು, ಮತ್ತೊಂದು ಕೆಲಸಕ್ಕೆ ಅಣಿ ಆಗ್ತೀರಿ. ಆ ಒಂದು ಪೂರ್ಣತೆಯೇ ನಿಮ್ಮನ್ನು ಸಪೋರ್ಟ್ ಮಾಡುವಂಥದ್ದು. ಅದೇ ನಿಮಗೆ ಬೆಂಬಲ, ಅದೇ ನಿಮಗೆ ಮೋಟಿವೇಶನ್ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದಲಾಗಲಿ, ನಿಮ್ಮ ತೀರಾ ಹತ್ತಿರದ ಬಂಧುಗಳಿಂದಲಾಗಲಿ ನಿಮಗೆ ಆಹ್ವಾನಗಳು ಬರುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರೆಸೆನ್ಸ್ ಬೇಕು ಅನ್ನುವಂಥದ್ದು ಅವರ ಬಯಕೆ. ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಆಗಲಿ, ನಿಮ್ಮ ಒಂದು ವಿಚಾರಧಾರೆಗಳಾಗಲಿ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಅನ್ನುವಂಥದ್ದಕ್ಕೆ ಇದೇ ನಿದರ್ಶನ. ಇನ್ನು ಈ ದಿನ ನಿಮ್ಮ ಆಪ್ತ ಸ್ನೇಹಿತರು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ. ನಿಮ್ಮ ಕಷ್ಟ ಸುಖಗಳಿಗೆ ಸಹಕರಿಸುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ನಿರೀಕ್ಷೆ ಏನಿದೆ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಫುಲ್ಫಿಲ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸಗಳಿಂದ ನಿಮಗೆ ಪ್ರಶಂಸೆ, ಕೆಲಸಗಳಿಂದ ಬರುವಂಥ ಫಲಗಳು ನಿಮಗೆ ಸಮಾಧಾನ, ಸಂತೋಷ ಇದನ್ನು ತರುವಂಥದ್ದು. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಪ್ರಸ್ತಾಪಗಳು ಬಂದಾಗ ಅದನ್ನು ಸ್ವಲ್ಪ ಪಾಸಿಟಿವ್ ಆಗಿ ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಹೊಸಬರ ಪರಿಚಯ ಆಗುತ್ತೆ, ಅದರ ಸಾಧಕ ಬಾಧಕಗಳು, ಆ ಪರಿಚಯ ನಿಮಗೆ ಬೇಕಾ, ಎಷ್ಟರ ಮಟ್ಟಿಗೆ ಬೇಕು, ಎಲ್ಲಿಯವರೆಗೆ ಬೇಕು, ಈ ವಿಚಾರಗಳನ್ನು ಸ್ವಲ್ಪ ತಾರ್ಕಿಕವಾಗಿ ಯೋಚನೆ ಮಾಡಿ ನೀವು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ವಿಚಾರ ಆಗಲಿ, ಸ್ತ್ರೀಯರ ವಿಚಾರದಲ್ಲಾಗಲಿ ಸ್ವಲ್ಪ ಕಾಳಜಿ ಇರಲಿ. ಅವರ ಬಗ್ಗೆ ನೀವು ತೆಗೆದುಕೊಳ್ಬೇಕಾದಂಥ ತೀರ್ಮಾನವನ್ನು ಆದಷ್ಟು ಬೇಗ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ತಾಯಿ ನಿಮಿಷಾಂಬಾ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವ ಪಾರ್ವತಿಯರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅನುಕೂಲತೆಗಳು ಹೆಚ್ಚು ಇರುವಂತಹ ದಿನ. ಏಕೆಂದರೆ 6ರಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಈ ದಿನ ದೂರವಾಗುತ್ತೆ. ಇನ್ನು ವಿಶೇಷವಾಗಿ ಕುಟುಂಬ ಸದಸ್ಯರ ಸಹಕಾರ ನಿಮಗೆ ಈ ದಿನ ಚೆನ್ನಾಗಿದೆ. ಹಣಕಾಸಿನ ಸಹಕಾರದ ಜೊತೆಗೆ ಒಳ್ಳೆಯ ಮಾರ್ಗದರ್ಶನ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದೀರಿ, ಒಳ್ಳೆಯ ಆಲೋಚನೆಗಳಿದೆ. ಹಾಗೆ ಕುಟುಂಬಕ್ಕಾಗಿ ಏನಾದರೂ ಒಂದನ್ನು ಮಾಡಬೇಕು, ಏನಾದರೂ ಒಂದು ವಿಶೇಷವಾದಂತಹ ಕೆಲಸ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪ ಇದೆ. ಅದರಲ್ಲೂ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ, ಮನೆಯ ಸೈಟು ಜಮೀನು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಚೆನ್ನಾಗಿದೆ, ಪ್ರಬುದ್ಧವಾಗಿದೆ. ಅದರಲ್ಲೂ ಈ ಖರೀದಿ ಪ್ರಕ್ರಿಯೆ ಅನ್ನುವಂಥದ್ದು ಏನೇ ಇದ್ದರೂ ಅದು ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಹಾಗೆ ಈ ಮಾರಾಟದ ವಸ್ತುಗಳು ನಿಮಗೆ ಲಾಭವನ್ನು ತರುವಂಥದ್ದು. ಹಾಗಾಗಿ ನಿಮ್ಮ ಈ ಮಾರಾಟದ ಪ್ರಯತ್ನ ಕೂಡಿ ಬರುತ್ತೆ. ಇನ್ನು ವಿಶೇಷವಾಗಿ ವ್ಯಾಪಾರದಲ್ಲಿ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಹಣ ಕೈಯಲ್ಲಿ ಇಲ್ಲ ಅಂದರೂ ಕೂಡ ಏನೋ ಒಂದು ಸಮಾಧಾನ ಇದೆ, ಸಂತೃಪ್ತಿ ಇದೆ, ಕಂಟೆಂಟ್ಮೆಂಟ್ ಅನ್ನುವಂಥದ್ದು ಈ ದಿನ ತುಂಬ ಇರುತ್ತೆ. ಇನ್ನು ನಿಮ್ಮ ಒಂದು ಕಾರ್ಯಕ್ಷಮತೆ, ನಿಮ್ಮ ದಕ್ಷತೆ, ನಿಮ್ಮ ಸಮಯ ಪ್ರಜ್ಞೆ, ನಿಮ್ಮ ಬುದ್ಧಿವಂತಿಕೆ ಈ ದಿನ ಕೆಲವರನ್ನು ಮೆಚ್ಚಿಸುವಂಥದ್ದು. ಹಾಗಾಗಿ ನಿಮ್ಮ ಬಗ್ಗೆ ಕೆಲವರು ತುಂಬ ಅಭಿಮಾನದಿಂದ ಮಾತಾಡುವಂಥದ್ದು ಕೂಡ ಇದೆ. ನಿಮ್ಮಲ್ಲಿರುವಂಥ ಒಂದು ಒಳ್ಳೆಯತನವನ್ನು ಹಾಗೆ ನಿಮ್ಮ ಪ್ರತಿಭೆಯನ್ನು ಎತ್ತಿ ತೋರಿಸುವಂತಹ ಕೆಲವೊಂದು ವಿಶೇಷವಾದಂತಹ ಸನ್ನಿವೇಶಗಳು ಕೂಡ ಒದಗಿ ಬರ್ತಾ ಇದೆ.
ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಒಳ್ಳೆಯ ಫಲವನ್ನು ಅನುಭವಿಸುವಂತಹ ಸಂದರ್ಭ ಇದೆ. ಆದರೆ ಈ ದಿನ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಸಂಬಂಧಪಟ್ಟವರ ಜೊತೆ ಚರ್ಚೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.